ಮಾಸ್ಟರ್ಸ್. ಈ ಫ್ರೀಕ್ವೆನ್ಸಿ ಬಗ್ಗೆ ನಾವು ಫಸ್ಟ್ ಕೇಳೋದು ಎಲ್ಲಿಯಪ್ಪ ಅಂತಂದರೆ, ಚಿಕ್ಕಂದಿನಿಂದ ಈ ಫ್ರೀಕ್ವೆನ್ಸಿ ಬಗ್ಗೆ ನಮಗೆ ಅರಿವಾಗೋದು ಎಲ್ಲಿಂದ ಅಂತಂದರೆ ರೇಡಿಯೋದಲ್ಲಿ ನಾವು ಫ್ರೀಕ್ವೆನ್ಸಿ ಪ್ರತಿಯೊಬ್ಬರೂ ನೋಡಿರ್ತಾರೆ. ಆ ಫ್ರೀಕ್ವೆನ್ಸಿ ಮ್ಯಾಚ್ ಆದ ತಕ್ಷಣ ಹಾಡುಗಳು ಬರುತ್ತೆ, ನ್ಯೂಸ್ ಬರುತ್ತೆ. ಮೊದಲು ಟಿ ವಿ ಇದ್ದಿಲ್ಲ, ರೇಡಿಯೋನೇ ಇದ್ವು. ಆ ಕಾಲದಲ್ಲಿ ಆ ಫ್ರೀಕ್ವೆನ್ಸಿ ಅಂದರೆ ನಮಗೆ ರೇಡಿಯೋ ಮುಖಾಂತರನೇ ಗೊತ್ತಾಗ್ತಿತ್ತು. ಅಂಥ ಒಂದು ಫ್ರೀಕ್ವೆನ್ಸಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಗೊತ್ತಿದ್ರೂ ಅದು ಎಷ್ಟು ಫ್ರೀಕ್ವೆನ್ಸಿ ನಮ್ಮ ಹ್ಯೂಮನ್ ಹಿಯರ್ ಕೇಳ್ಬೋದು ಅಂತೇಳಿ ತಿಳ್ಕೊಳೋದಾದರೆ 20 20,000 ಹ್ಯಾಸರ್ಡ್ಸ್ ಫ್ರೀಕ್ವೆನ್ಸಿ ಈಸ್ ಮೆಜರ್ಡ್ ಇನ್ ಹ್ಯಾಸರ್ಡ್ಸ್. ಆ ಹ್ಯಾಸರ್ಡ್ಸ್ ತನಕ ನಮ್ಮ ಮಾನವ ಕಿವಿಗಳು ಕೇಳೋ ಶಕ್ತಿ ಇರುತ್ತೆ. ಅಂದರೆ 20 ಹ್ಯಾಸರ್ಡ್ಸ್ಗಿಂತ ಕೆಳಗಡೆ ಹೋಗ್ಲಿ, 20,000 ಹ್ಯಾಸರ್ಡ್ಸ್ಗಿಂತ ಮೇಲ್ಗಡೆ ಹೋದರೆ ಆ ಸೌಂಡನ್ನು, ಆ ವಾಯ್ಸನ್ನು ಹ್ಯೂಮನ್ ಹಿಯರ್ ಕೇಳೋಕ್ಕಾಗಲ್ಲ. ಅತಿ ಸೂಕ್ಷ್ಮವಾದ ಶಬ್ದಗಳನ್ನು ನಾಯಿ ಮತ್ತು ಬೆಕ್ಕುಗಳು ಕೇಳಿಸ್ಕೊಳ್ತವೆ. ಬಟ್ ದೇ ಆರ್ ಕೇಪಬಲ್ ಆಫ್ ಹಿಯರಿಂಗ್ ಈವನ್ ಬಿಲೋ ದ 20 ಹ್ಯಾಸರ್ಡ್ಸ್. ಅಂದರೆ 20 ಹ್ಯಾಸರ್ಡ್ಗಿಂತ ಕಡಿಮೆ ಇರೋ ಫ್ರೀಕ್ವೆನ್ಸಿನೂ ನಾಯಿ ಬೆಕ್ಕುಗಳು ಕೇಳಿಸ್ಕೊಳಕ್ಕೆ ಸಾಧ್ಯ. ಅಷ್ಟು ಅವರ ಆ ನಾಯಿ ಬೆಕ್ಕುಗಳ ಕಿವಿಗಳು ಅಷ್ಟು ಸೂಕ್ಷ್ಮವಾಗಿರ್ತವೆ. ಬಟ್ ಮನುಷ್ಯನ ಕಿವಿ ಮಾತ್ರ 20 ಹ್ಯಾಸರ್ಡ್ಸಿಂದ 20,000 ಹ್ಯಾಸರ್ಡ್ಸ್ವರೆಗೆ ಲಿಮಿಟ್ ಮಾಡಿದ್ದಾರೆ. ಅದರ ಮೇಲ್ಗಡೆ ಕೇಳೋಕ್ಕಾಗಲ್ಲ, ಅದರ ಕೆಳಗಡೆ ಕೇಳೋಕ್ಕಾಗಲ್ಲ. ಆ್ಯಂಡ್ ಈ ವಿಚಾರ ಯಾಕೆ ಹೇಳಿದೆ ಅಂದರೆ, ಈ ಫ್ರೀಕ್ವೆನ್ಸಿ ಅನ್ನೋದು ನಮ್ಮ ಮೆಡಿಟೇಟರ್ಸ್ಗೆ ಬಹಳ ಮುಖ್ಯವಾದದ್ದು. ಯಾಕಪ್ಪ ಫ್ರೀಕ್ವೆನ್ಸಿ ಮುಖ್ಯವಾದದ್ದು? ಪ್ರತಿಯೊಬ್ಬರು ಹೇಳ್ತಾರೆ ಉನ್ನತ ಲೋಕದ ಪ್ರಯಾಣ ಮಾಡ್ರಿ, ಉನ್ನತ ಲೋಕದ ಶಕ್ತಿಗಳು ತಗೋಬೇಕು ಅಂತ. ಆದರೆ ಆ ಉನ್ನತ ಲೋಕಕ್ಕೆ ಪ್ರಯಾಣ ಮಾಡೋದು ಹೇಗೆ, ಆ ಉನ್ನತ ಲೋಕದ ಶಕ್ತಿಗಳನ್ನು ತಗೊಳೋದು ಹೇಗೆ ಅಂತೇಳಿ ತಿಳ್ಕೊಳೋದು ಬಹಳ ಮುಖ್ಯ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾರೆ, ಯಾವುದೇ ಒಂದು ಗೃಹವನ್ನು ಎಂಟ್ರ್ ಆಗಬೇಕಾರೆ, ನೀವು ಒಂದು ಮನೆ ಎಂಟ್ರ್ ಆಗ್ಬೇಕಂದ್ರೆ ಬೆಲ್ ಹೊಡಿತೀರಿ. ಯಾವ್ದನ್ನ ಒಂದು ಇನ್ಸ್ಟಿಟ್ಯೂಷನ್ ಎಂಟ್ರಿ ಆಗ್ಬೇಕಂತಂದ್ರೆ ಅಲ್ಲಿ ನಿಮ್ಮ ID ಕಾರ್ಡ್ ತೋರಿಸಿ ಒಳಗಡೆ ಎಂಟ್ರಿ ಆಗ್ತೀರಿ. ಪ್ರತಿಯೊಂದಕ್ಕೂ ಎಂಟ್ರಿಯಲ್ಲಿ ಒಂದು ಹೋಲ್ಡ್ ಇರುತ್ತೆ. ಹಾಗೆ ಎಲ್ಲಿ ಬೇಕಾದ್ರೂ ನಾವು ನುಗ್ಗೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಒಂದು ಗೇಟ್ ಇರುತ್ತೆ. ಆ ಗೇಟ್ ದಾಟಿ ಹೋಗ್ಬೇಕು ಅಂದ್ರೆ ಅಲ್ಲಿ ಏನಾದರೂ ನೀವು ತೋರಿಸ್ಬೇಕಾಗುತ್ತೆ, ನಿಮ್ಮ ID ಕಾರ್ಡ್ ತೋರಿಸ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಬೆಲ್ ಬಾರಿಸ್ಬೇಕಾಗುತ್ತೆ. ಒಟ್ಟು ಇಂಡಿಕೇಶನ್ ಆರ್ ವೆರಿಫಿಕೇಶನ್ ಎರಡು ಬೇಕೇ ಬೇಕು. ಒಂದು ತಿಳಿಸೋದು, ಒಂದು ಪರೀಕ್ಷಿಸೋದು, ತಪಾಸಣೆ ಮಾಡೋದು. ಇವೆರಡೂ ಬೇಕೇ ಬೇಕು. ಇವೆರಡೂ ಇಲ್ಲದೆ ನಾವು ಎಲ್ಲಿ ನುಗ್ಗಕ್ಕಾಗಲ್ಲ. ಅದೇ ರೀತಿ ನಾವು ಈ ಒಂದು ವಿಶ್ವದಲ್ಲಿ, ಗ್ಯಾಲಕ್ಸಿಯಲ್ಲಿ ಮೂವ್ಮೆಂಟ್ ಆಗಬೇಕಾರೆ ಪ್ರತಿ ಒಂದು ಆಯಾಮಕ್ಕೆ, ಪ್ರತಿ ಒಂದು ಡೈಮೆನ್ಷನ್ಸ್ಗೆ ಒಂದೊಂದು ಫ್ರೀಕ್ವೆನ್ಸಿ ಇದೆ. ಯಾವ ರೀತಿ ನೀವು ID ಕಾರ್ಡ್ ತೋರಿಸಿ ಗೇಟಲ್ಲಿ ಎಂಟ್ರಿ ಆಗ್ತಿರೋ, ಅದೇ ರೀತಿ ಒಂದು ಆಯಾಮದಿಂದ ಇನ್ನೊಂದು ಆಯಾಮಕ್ಕೆ ಹೋಗಬೇಕು ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಇಷ್ಟ ಇರಬೇಕು. ನಮ್ಮ ಆಯಾಮಕ್ಕೆ ನೀವು ಬರಬೇಕು ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಇಷ್ಟಿದ್ರೆ ಮಾತ್ರ ನೀವು ಬರ್ಬೋದು ಅನ್ನೋ ಒಂದು ರೂಲು ಈ ವಿಶ್ವದಲ್ಲಿದೆ. ಯು ಕ್ಯಾನ್ ಟ್ರಾವೆಲ್ ದ ಯೂನಿವರ್ಸ್ ಥ್ರೂ ಫ್ರೀಕ್ವೆನ್ಸಿ. ಎಲ್ಲೋ ಡೈಮೆನ್ಷನ್ಸು ಎಷ್ಟೋ ದೂರಗಡೆ ಇದೆ ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ನಿಮ್ಮ ಪಕ್ಕದಲ್ಲೇನೆ 11th ಡೈಮೆನ್ಷನ್ ಇರ್ಬೋದು, ಬಟ್ ಯು ಕ್ಯಾನಾಟ್ ಸಿ, ಯು ಕ್ಯಾನಾಟ್ ಎಕ್ಸ್ಪೀರಿಯನ್ಸ್, ಯು ಕ್ಯಾನಾಟ್ ಎಂಟರ್. ಯಾಕೆ ಎಂಟ್ರಿ ಆಗಲ್ಲ? ನಿಮ್ಮ ಫ್ರೀಕ್ವೆನ್ಸಿ ಅದಕ್ಕೆ ಅಲೋ ಮಾಡಲ್ಲ.
ನಿಮ್ಮ ಫ್ರೀಕ್ವೆನ್ಸಿ 11th ಡೈಮೆನ್ಷನ್ ಇದ್ದಾಗ ನೀವು ಇಲ್ಲೇ ಇದ್ಕೊಂಡು 11th ಡೈಮೆನ್ಷನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ದಟ್ಸ್ ವಾಟ್, ಯಾವಾಗ ನೀವು ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀರಿ, ನಿಮ್ಮ ಫ್ರೀಕ್ವೆನ್ಸಿಯನ್ನು ಮಾಸ್ಟರ್ಸು ಫಸ್ಟ್ ಹೆಚ್ಚಿಸ್ತಾರೆ. ಹೈ ಫ್ರೀಕ್ವೆನ್ಸಿಗೆ ತಗೊಂಡೋಗಿ ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೆಚ್ಚು ಮಾಡಿದ ತಕ್ಷಣ ಆಟೋಮೆಟಿಕಲಿ ನಿಮ್ಮ ಸೂಕ್ಷ್ಮ ಶರೀರ ಆಸ್ಟ್ರಲ್ ಟ್ರಾವೆಲ್ ಆಗಿ ಯಾವ ಆಯಾಮಕ್ಕೆ ಬೇಕೋ ಆ ಆಯಾಮಕ್ಕೆ ಅದು ಪ್ರಯಾಣ ಮಾಡೋದಕ್ಕೆ ಶುರು ಮಾಡುತ್ತೆ. There is no need of gate entry. The frequency itself is the gate entry. It can travel through the verification of frequency. ಆ ಫ್ರೀಕ್ವೆನ್ಸಿನೇ ಅದಕ್ಕೆ ಗೇಟ್ ಪಾಸ್ ಇದ್ದಾಗೆ, ಆ ಫ್ರೀಕ್ವೆನ್ಸಿನೇ ಅದು ಇಂಡಿಕೇಶನ್ ಇದ್ದಂಗೆ. ನಿನ್ನ ಫ್ರೀಕ್ವೆನ್ಸಿ ಹೆಚ್ಚಾದಾಗ ನೀನು ಆಯಾಮಗಳನ್ನು ಈಸಿಯಾಗಿ ಪಾರ್ ಮಾಡ್ಕೊತ ಹೋಗೋದು ಅಂತಂದ್ರೆ ನಮ್ಮ ಇದ್ದಲ್ಲೇ ಆ ಆಯಾಮವನ್ನು ನಾವು ಅನುಭವಿಸುತ್ತೇವೆ. ಆ ಒಂದು ಫ್ರೀಕ್ವೆನ್ಸಿಯಿಂದ ಆ ಆಯಾಮದ ಸ್ಥಿತಿಯನ್ನು ಅನುಭವಿಸ್ತೀವಿ. ಯಾಕೆ ನಾವು ಆಸ್ಟ್ರಲ್ ಟ್ರಾವೆಲ್ ಮಾಡಿ ಹೈಯರ್ ಡೈಮೆನ್ಷನ್ಸ್ ಹೋದಾಗ ನಮಗೆ ನಮ್ಮ ಬಾಡಿಗೆ ಬಹಳಷ್ಟು ಒಂದು ಆನಂದದ ಸ್ಥಿತಿ ಬರುತ್ತೆ? ಬಿಕಾಸ್ ಯು ಆರ್ ಎಂಟರಿಂಗ್ ಇನ್ ಅ ಹೈಯರ್ ಫ್ರೀಕ್ವೆನ್ಸಿ ವರ್ಲ್ಡ್, ಹೈಯರ್ ಫ್ರೀಕ್ವೆನ್ಸಿ ಸ್ಟೇಜ್. ಆ ಫ್ರೀಕ್ವೆನ್ಸಿ, ನಿಮ್ಮ ಫ್ರೀಕ್ವೆನ್ಸಿಯನ್ನು ಹೆಚ್ಚು ಮಾಡಿ ನಿಮಗೆ ಗೇಟ್ ಪಾಸ್ ಕೊಟ್ಟು ಮಾಸ್ಟರ್ಸ್ ಏನ್ ಮಾಡ್ತಾರೆ, ಮೂವ್ಮೆಂಟ್ ಆಗ್ರಿ ಅಂತೇಳಿ ಕಳಿಸ್ಕೊಡ್ತಾರೆ. ಆ ಗ್ರೂಪ್ ಮೆಡಿಟೇಷನ್ ಅಲ್ಲಿ ಇನ್ನ ಫಾಸ್ಟ್ ಆಗಿ ಆಗುತ್ತೆ. ಆ ಗ್ರೂಪ್ ಅನ್ನ ಫ್ರೀಕ್ವೆನ್ಸಿ ರೇಸ್ ಮಾಡಿ ಅವರನ್ನ ಈಸಿಯಾಗಿ ಮೂವ್ಮೆಂಟ್ ಮಾಡಿಸ್ತಾರೆ. ದಟ್ಸ್ ವಾಟ್ ಮಾಸ್ಟರ್ ಸಿಸಾರೋ ಡು. ಅದೇ ಕೆಲಸ ಮಾಸ್ಟರ್ ಸಿಸಾರೋ ಅವರ ಚಾನೆಲಿಂಗ್ ಅಲ್ಲಿ ಮಾಡ್ತಾರೆ. ಇಡೀ ಗುಂಪಿನ ಫ್ರೀಕ್ವೆನ್ಸಿಯನ್ನು ಹೆಚ್ಚಿಸಿ ಅವರನ್ನು ಬೇರೆ ಒಂದು ಆಯಾಮಕ್ಕೆ, ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ಸೂಕ್ಷ್ಮ ಶರೀರ ಯಾನ ಮಾಡೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ತಾರೆ. ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತಂದ್ರೆ ಪ್ರತಿಯೊಂದು ಫ್ರೀಕ್ವೆನ್ಸಿನೇ. ಬೇರೆ ಆಯಾಮಕ್ಕೆ ಹೋಗ್ಬೇಕಂದ್ರೂ ನಿಮಗೆ ಫ್ರೀಕ್ವೆನ್ಸಿ ಬೇಕು. ಉನ್ನತ ಲೋಕದ ಮಾಸ್ಟರ್ಸ್ ಕನೆಕ್ಟಿವಿಟಿ ಬೇಕಂದ್ರೂ ಫ್ರೀಕ್ವೆನ್ಸಿ ಬೇಕು. ಉನ್ನತ ಲೋಕದ ಎನರ್ಜಿ ತಗೋಬೇಕು ಅಂದ್ರೆ ಆ ಫ್ರೀಕ್ವೆನ್ಸಿ ಬೇಕು. ಆ ಫ್ರೀಕ್ವೆನ್ಸಿ ಇಲ್ಲದೆ ನಾನು ಧ್ಯಾನ ಮಾಡಲ್ಲ, ನಾನು ಫ್ರೀಕ್ವೆನ್ಸಿ ಹೆಚ್ಚಿಸ್ಕೊಳಲ್ಲ. ಆದರೆ ಎಲ್ಲರ ಮುಂದೆ ಹೇಳ್ತೀನಿ, ನನಗೆ ಯಾರು ಕಾಣಲ್ಲ, ನನಗೆ ಯಾರು ಕನೆಕ್ಟ್ ಆಗಲ್ಲ, ನನಗೆ ಯಾವ ಡೈಮೆನ್ಷನ್ನು ಎಕ್ಸ್ಪೀರಿಯನ್ಸ್ ಆಗಲ್ಲ. ನೀನು ಧ್ಯಾನ ಸಾಧನೆ ಮಾಡು. ಫಸ್ಟು ಸಾಧನೆ ಮಾಡಿದಾಗ ನಿನ್ನ ಫ್ರೀಕ್ವೆನ್ಸಿ ಹೆಚ್ಚಾಗುತ್ತೆ. ಆಟೋಮೆಟಿಕ್ಲಿ ಯಾರು ಕನೆಕ್ಟ್ ಆಗಬೇಕು, ಯಾರು ನಿನ್ನ ಮುಖಾಂತರ ಕೆಲಸ ಮಾಡಬೇಕು, ಅವರೆಲ್ಲ ನಿನ್ನ ಹತ್ರ ಬರ್ತಾರೆ. ನೀನು ಹೋಗೋದು ಬೇಕಿಲ್ಲ, ಅವ್ರು ನಿನ್ನ ಹತ್ರ ಬರ್ತಾರೆ. ಒಂದು ಹೂವಿನ ಮೇಲೆ ಮಕರಂದ ಇದ್ದಾಗ ಆ ಹೂವು ಎಲ್ಲಿ ಹೋಗಲ್ಲ, ಆದರೆ ದುಂಬಿ ಆ ಮಕರಂದವನ್ನು ಹುಡುಕೊಂಡು ಬರುತ್ತೆ. ಓಕೆ, ಅದೇ ರೀತಿ ನಿನ್ನ ಫ್ರೀಕ್ವೆನ್ಸಿ ಹೆಚ್ಚಾದಾಗ ನೀನು ಎಲ್ಲಿ ಹೋಗೋದು ಬೇಡ, ಉನ್ನತ ಲೋಕದಿಂದ ಮಾಸ್ಟರ್ಸು ನಿನ್ನ ಹುಡ್ಕೊಂಡು ಬರ್ತಾರೆ. ನನ್ನ ಫ್ರೀಕ್ವೆನ್ಸಿಗೆ ಇವನು ಮ್ಯಾಚ್ ಆಗ್ತಾನೆ, ಇವನ ಮುಖಾಂತರ ನಾನು ಭೂಲೋಕದಲ್ಲಿ ಕೆಲಸ ಮಾಡೋಣ ಅಂತೇಳಿ. ಆ ಫ್ರೀಕ್ವೆನ್ಸಿ ಹೆಚ್ಚಿಸ್ಬೇಕು ಅಂದ್ರೆ ನಾವು ಗಂಟೆಗಟ್ಟಲೆ ಸಾಧನೆ ಮಾಡಬೇಕು. ಗಂಟೆಗಟ್ಟಲೆ ಸಾಧನೆ ಮಾಡೋದಲ್ಲದೆ ದಿನನಿತ್ಯ 3 ಗಂಟೆ ಧ್ಯಾನ ಮಾಡಿದ್ರೆ ಇನ್ನ 21 ಗಂಟೆ ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ, ಶಕ್ತಿಯನ್ನು ಬಳಸ್ತಾ ಇದ್ದೀವಿ, ಅದನ್ನು ನೋಡ್ಕೊಳ್ಳೋದು ಬಹಳ ಮುಖ್ಯ. ಇಟ್ ಆಲ್ ಕ್ರಿಯೇಟ್ಸ್ ಯುವರ್ ಪ್ಯಾಟ್ರನ್. ನಿಮ್ಮ ಒಂದು ಪ್ಯಾಟ್ರನ್ನ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಜೀವನದ ಶೈಲಿ, ನಿಮ್ಮ ಆಲೋಚನದ ಶಕ್ತಿ, ನಿಮ್ಮ ನಡವಳಿಕೆ, ನಿಮ್ಮ ಕಾರ್ಯ, ನಿಮ್ಮ ಇಂಟೆನ್ಷನ್ಸ್, ನಿಮ್ಮ ಒಂದು ಅನಿಸಿಕೆ, ಸಂಕಲ್ಪ,
ಪ್ರತಿ ಒಂದು ನಿಮ್ಮ ಫ್ರೀಕ್ವೆನ್ಸಿಗೆ ಅದು ತಳಹದಿ. ನಿಮ್ಮ ಫ್ರೀಕ್ವೆನ್ಸಿ ಹೆಚ್ಚಿಸಬೇಕು, ಕಡಿಮೆ ಆಗಬೇಕು ಅಂದರೆ ಒಂದೇ ಒಂದು ಥಾಟಿಂದ ಸಾಧ್ಯ ಆಗಿದೆ. ನಾನು ಆತ್ಮ ಪದಾರ್ಥ, ನನ್ನಲ್ಲಿ ಆ ದೈವ ಶಕ್ತಿ ಇದೆ ಅಂತ ಒಂದು ಥಾಟ್ ರಿಲೀಸ್ ಮಾಡ್ರಿ, ನಿಮ್ಮ ಫ್ರೀಕ್ವೆನ್ಸಿ ಹೈ ಲೆವೆಲ್ಗೆ ಹೋಗುತ್ತೆ. ನಾನು ಬಹಳ ಕೆಟ್ಟವನು, ನನ್ನಲ್ಲಿ ಸಾಕಷ್ಟು ಕಲ್ಮಶ ಇದೆ, ನಾನು ಎಲ್ಲರಿಗೂ ಕೆಟ್ಟ ಮಾಡ್ಬೇಕು ಅನ್ಕೊಂಡೀನಿ ಅಂತ ಒಂದ್ಸಲ ಅನ್ಕೊಳ್ರಿ, ನಿಮ್ಮ ಫ್ರೀಕ್ವೆನ್ಸಿ ಪೂರ್ತಿ ಡಿಪ್ ಆಗೋಗ್ಬಿಡುತ್ತೆ, ಪ್ರಪಾತಕ್ಕೆ ಬಿದ್ದೋಗ್ಬಿಡುತ್ತೆ. ಅಂದರೆ ನಿಮ್ಮ ಒಂದು ಆಲೋಚನೆ ನಿಮ್ಮ ಫ್ರೀಕ್ವೆನ್ಸಿಯನ್ನು ನಿರ್ಧಾರ ಮಾಡುತ್ತೆ. ಆ ಆಲೋಚನೆಯನ್ನೇ ಬಂದ್ ಮಾಡೋ ಕೆಲಸ ಧ್ಯಾನದಲ್ಲೇ ಆಗುತ್ತೆ. ಯಾವುದೂ ಆಲೋಚನೆ ಇಲ್ಲ. ಯಾವ ಆಲೋಚನೆ ಇಲ್ಲದೆ ಕುತ್ಕೊಳ್ಳೋದೇ ಧ್ಯಾನ. ಆಲೋಚನಾ ರಹಿತ ಸ್ಥಿತಿ ಧ್ಯಾನದಲ್ಲಿ ನಿರ್ಮಾಣವಾಗಿ ಯಾವ ಆಲೋಚನೆಯಿಂದ ಫ್ರೀಕ್ವೆನ್ಸಿ ಕುಗ್ಗಬಹುದೋ, ಮೇಲಕ್ಕೆ ಹೋಗ್ಬೋದೋ, ಆ ಆಲೋಚನೆಯನ್ನೇ ಬಂದ್ ಮಾಡ್ಬಿಡ್ತೀವಿ. ಆಲೋಚನೆ ಬಂದಾದಾಗ ಆಟೋಮೆಟಿಕಲಿ ನಿಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಏರೋದಕ್ಕೆ ಶುರುವಾಗುತ್ತೆ. ನಿಮ್ಮ ಪ್ರಕಂಪನ ಹೆಚ್ಚುತ್ತಾ ಹೋಗುತ್ತೆ. ಯಾಕೆ? ನೀವು ದೈವಾನುಭೂತಿಗಳಾಗ್ತೀರಿ. ಅಂದರೆ ದೈವ ಶಕ್ತಿಯುಳ್ಳುವ ಆತ್ಮ ಸ್ವರೂಪಗಳಾಗ್ತೀರಿ. ಆ ಧ್ಯಾನದಲ್ಲಿದ್ದಾಗ ಆ ಆತ್ಮ ಸ್ವರೂಪ ನಿಮ್ಮ ಒಂದು ಫ್ರೀಕ್ವೆನ್ಸಿಯನ್ನ, ನಿಮ್ಮ ಪ್ರಕಂಪನವನ್ನು ಬದಲಾವಣೆ ಮಾಡಿಬಿಡುತ್ತೆ, ಸಂಪೂರ್ಣ ಬದಲಾಯಿಸ್ಬಿಡುತ್ತೆ. ಸಂಪೂರ್ಣ ಬದಲಾಯಿಸಿ ನಿಮ್ಮನ್ನು ಅರ್ಹನಾಗಿ ಮಾಡುತ್ತೆ. ನಿಮಗೆ ಅರ್ಹತೆ ದೊರೆಯುತ್ತೆ. ಅರ್ಹತೆ ದೊರೆತಾಗೆ ಅಲ್ಲ ನಾವು ಏನಾದರೂ ಕೆಲಸ ಮಾಡ್ಬೋದು. when you are graduate, when you have completed, ಅಂದ್ರೆ ನೀವು CA ಕಂಪ್ಲೀಟ್ ಮಾಡಿದಾಗ ಮಾತ್ರ ಇನ್ನೊಬ್ಬರ ಲೆಕ್ಕವನ್ನು ಪರಿಶೀಲನೆ ಮಾಡೋದಕ್ಕೆ ಅಧಿಕಾರ ಕೊಡ್ತಾರಲ್ಲ. ನೀವು ಒಂದು IAS ಪಾಸ್ ಆದಾಗ ನೀವು ಒಂದು ಡಿಸ್ಟಿಕ್ ಅನ್ನು ನೋಡ್ಕೊಳ್ಳೋ ಅಂತ ಡಿಸ್ಟಿಕ್ ಕಲೆಕ್ಟರ್ ಆಗ್ಬೋದಲ್ಲ. ಅದೇ ರೀತಿ ನೀವು BE ಇಂಜಿನಿಯರಿಂಗ್ ಮಾಡಿ ಒಂದು ಸಿವಿಲ್ ಇಂಜಿನಿಯರ್ ಮಾಡಿದಾಗ ಒಂದು ಗೃಹ ನಿರ್ಮಾಣದ ಒಂದು ಸ್ಕೆಚ್ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ ಆದಾಗ ಒಂದು ಫ್ಯಾಕ್ಟರಿ ಬಿಲ್ಡ್ ಮಾಡೋಬೇಕಾದ್ರೆ ಅದರ ಕೆಲಸ ನಿರ್ಮಾಣದಲ್ಲಿ ನೀವು ಭಾಗಿಯಾಗಬಹುದು. ಹಾಗೆ ಪ್ರತಿಯೊಂದಕ್ಕೂ ಅರ್ಹತೆ ಬೇಕಾಗಿದೆ. ಪ್ರತಿಯೊಂದು ವಿಷಯಕ್ಕೆ ಅರ್ಹತೆ ಬೇಕಾಗಿದೆ. ನಾನು ಹಾಗೆ ಕೂಡ್ತೀನಿ, ನಾನು ಏನೂ ಮಾಡಲ್ಲ, ನನಗೆ ಎಲ್ಲ ಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ಸಾಧ್ಯವಿಲ್ಲ. ನೀನು ಏನಾದರೂ ಕ್ರಿಯೆ ಮಾಡಿದಾಗ ಮಾತ್ರ ನಿನಗೆ ರಿಸಲ್ಟ್ ಬರುತ್ತೆ. ಹಾಗೆ ನೀವು ಸಾಧನೆ ಮಾಡಿದಾಗ ಮಾತ್ರ ನಿಮಗೆ ಸಿಗೋ ರಿಸಲ್ಟು ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗೋ ರಿಸಲ್ಟ್, ನಿಮ್ಮ ಆರಾ ಪವರ್ ಇಂಪ್ರೂವ್ ಆಗೋ ರಿಸಲ್ಟ್. ಅದೇ ರೀತಿ ನಿಮಗೆ ಅರ್ಹತೆ ಸಿಗುತ್ತೆ ಉನ್ನತ ಲೋಕದ ಪ್ರಯಾಣ ಮಾಡೋದಕ್ಕೆ, ಉನ್ನತ ಲೋಕದ ಮಾಸ್ಟರ್ಸ್ ಜೊತೆಗೆ ಸಂಪರ್ಕ ಮಾಡೋದಕ್ಕೆ, ಉನ್ನತ ಲೋಕದ ಜ್ಞಾನವನ್ನು ರಿಸೀವ್ ಮಾಡೋದಕ್ಕೆ ನಿಮಗೆ ಅರ್ಹತೆ ಸಿಗುತ್ತೆ. ಎಲ್ಲವೂ ಈ ಫ್ರೀಕ್ವೆನ್ಸಿಯಿಂದ. ಆ ಫ್ರೀಕ್ವೆನ್ಸಿಯನ್ನು ಯಾವ ರೀತಿ ನಾವು ಈ ಧ್ಯಾನದ ಹೊರತು ಬೇರೆ ಯಾವ ರೀತಿ ನಾವು ಅದನ್ನ ಮೇಂಟೈನ್ ಮಾಡ್ಬೋದು? ಹೆಚ್ಚಕ್ಕಾಗಲ್ಲ, ಮೇಂಟೈನ್ ಮಾಡ್ಬೋದು. ಕಡಿಮೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಹೇಗೆ? ಸಾರ್ ನಮಗೆ ಮೂಲಭೂತ ಸಿದ್ಧಾಂತಗಳು ಕೊಟ್ಬಿಟ್ಟಿದ್ದಾರೆ. ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಸತ್ಸಂಗ ಅಂದ್ರೆ ಧ್ಯಾನ, ಅದು ಮುಗೀತು, ಅದು ಫಸ್ಟ್ ಪ್ರೈಮರಿ, ಅದು ಬೇಕೇ ಬೇಕು. ಅದಿಲ್ಲ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಏರಲ್ಲ. ಎರಡನೇದು ಸ್ವಾಧ್ಯಾಯ.
ಸ್ವಾಧ್ಯಾಯ ಬಹಳ ಅದ್ಭುತವಾದ ಒಂದು ವೆಪನ್ ಇದ್ದಂಗೆ. ಸ್ವ ಅಧ್ಯಾಯ, ನಮ್ಮನ್ನು ನಾವು ಅಧ್ಯಯನ ಮಾಡೋದು. ಏನಂತ ಅಧ್ಯಯನ ಮಾಡೋದು? ನಾನು ಬೆಳಗ್ಗಿಂದ ರಾತ್ರಿಯ ತನಕ ಯಾವ ಆಲೋಚನೆ ಮಾಡ್ತಾ ಇದ್ದೀನಿ, ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀನಿ, ನನ್ನ ಆಲೋಚನೆ ಹೇಗಿದೆ? ಈ ರೀತಿ ಆಲೋಚನೆ ಮಾಡಿದ್ರೆ ಚೆನ್ನಾಗಿತ್ತ, ಆ ರೀತಿ ಆಲೋಚನೆ ಮಾಡಿದ್ರೆ ಚೆನ್ನಾಗಿತ್ತ? ಈ ಒಂದು ಅವಲೋಕನ, ಈ ಒಂದು ಸೆಲ್ಫ್ ಸ್ಟಡಿ, ಈ ಸ್ವಾಧ್ಯಾಯ ನಮ್ಮನ್ನು ನಾವು ಅಧ್ಯಯನ ಮಾಡಿಕೊಳ್ಳೋದು. ಇವತ್ತಿನಕ್ಕಿಂತ ನಾಳೆ ನಾನು ಯಾವ ರೀತಿ ಚೆನ್ನಾಗಿ ಜೀವಿಸ್ಬೋದು, ಚೆನ್ನಾಗಿ ಆಲೋಚನೆ ಮಾಡ್ಬೋದು, ನಾಳೆಕ್ಕಿಂತ ನಾಡ್ದ ಯಾವ ರೀತಿ ಇನ್ನ ಚೆನ್ನಾಗಿ ನಾನು ಜೀವಿಸ್ಬೋದು. ಈ ಒಂದು ಅವಲೋಕನ, ಈ ಒಂದು ಬದಲಾವಣೆ, ಈ ಒಂದು ಶಿಫ್ಟ್ ಎಲ್ಲವೂ, ಈ ಒಂದು ಶಿಫ್ಟ್ ಏನಿದೆ ಅಲ್ಲ, ದಟ್ ಈಸ್ ಸೆಲ್ಫ್ ಸ್ಟಡಿ. ನೀವು ಸೆಲ್ಫ್ ಸ್ಟಡಿ ಮಾಡ್ದಂಗೆ, ಅಂದರೆ ಸ್ವಾಧ್ಯಾಯ ಮಾಡ್ತಾ ಮಾಡ್ತಾ ನಿಮ್ಮ ಒಂದು ಸ್ಥಿತಿ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಮ ಫ್ರೀಕ್ವೆನ್ಸಿ ಕೆಳಗೆ ಬೀಳಾರ್ದಂಗೆ ಇದು ಕಾಪಾಡುತ್ತೆ. ಯಾಕಂದರೆ ನಾನು ಒಂದೇ ಒಂದು ಥಾಟ್ ರಿಲೀಸ್ ಮಾಡಿದರೆ ನಮ್ಮ ಫ್ರೀಕ್ವೆನ್ಸಿ ಪ್ರಪಾತಕ್ಕೆ ಹೋಗುತ್ತೆ ಅಂತ ಹೇಳಿದೆ. ಆ ಒಂದು ಥಾಟ್ ಯಾವುದು ರಿಲೀಸ್ ಮಾಡಬಾರ್ದು ಅಂತ ನಮಗೆ ಜ್ಞಾನ ಇದ್ದಾಗ ನಮ್ಮ ಫ್ರೀಕ್ವೆನ್ಸಿ ಮೇಂಟೈನ್ ಆಗುತ್ತೆ. ಯಾವ ಆಲೋಚನೆಗಳು ನಾವು ಮಾಡಿದಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಆಗುತ್ತೆ ಅಂತ ನಾವು ತಿಳ್ಕೊಂಡಾಗ ಅಂಥ ಆಲೋಚನೆಗಳನ್ನು ಮಾಡೋದನ್ನ ನಿಂದ್ರಿಸ್ಬಿಡ್ಬೇಕು. ನಾವು ಇನ್ನೊಬ್ಬರ ಮೇಲೆ ಅಸೂಹೆ ಪಟ್ಟಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಇನ್ನೊಬ್ಬರ ಮೇಲೆ ಅಹಂಕಾರದಿಂದ ನಾವು ಮಾತಾಡಿದಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಇನ್ನೊಬ್ಬರನ್ನ ಹೀಯಾಳಿಸಿದಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಇನ್ನೊಬ್ಬರನ್ನ ಕಾಮೆಂಟ್ ಮಾಡಿದಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಇನ್ನೊಬ್ಬರನ್ನ ಬೊಟ್ಟು ಮಾಡಿ ನಾವು ಬೈದಾಗ ನಮ್ಮ ಫ್ರೀಕ್ವೆನ್ಸಿ ಲೋ ಆಗುತ್ತೆ. ಯಾವ ಕಾರ್ಯ, ಯಾವ ಆಲೋಚನೆಗಳು ನಾವು ನಮ್ಮಿಂದ ಹೊರ ಹಾಕ್ತಾ ಇದೀವಿ ಅದು ಬಹಳ ಮುಖ್ಯ. ಅದನ್ನ ನಾವು ಫಿಲ್ಟರ್ ಮಾಡಬೇಕಾಗಿದೆ. ಅದಕ್ಕೆ ನಮಗೆ ವಿಶುದ್ಧ ಚಕ್ರ ಕೊಟ್ಟಿರೋದು. ನಿಮ್ಮ ನಾಲ್ಗೆಯಿಂದ ಬರೋ ಯಾವ ಶಬ್ದ ಇದೆಯಲ್ಲ, ಇಲ್ಲೇ ಫಿಲ್ಟರ್ ಮಾಡಿಬಿಡಿ. ಬಾಯಿ ತನಕ ಬರೋ ತನಕನೂ ಬಿಡಬೇಡಿ. ಆ ಆಲೋಚನೆಯಿಂದ ಗಂಟಲಲ್ಲಿ ಮಾತು ರೆಡಿ ಆಗೋಬೇಕಾದ್ರೆ ಆ ಸ್ಪೀಕರಲ್ಲಿ ರಿಲೀಸ್ ಆಗಕ್ಕಿಂತ ಮುಂಚೆನೆ ಫಿಲ್ಟರ್ ಆಗ್ಬಿಡ್ಲಿ. ಹೊರಗಡೆ ಬಂದ ಮೇಲೆ ಫಿಲ್ಟರ್ ಮಾಡೋಕ್ಕಾಗಲ್ಲ, ಒಳಗಡೆನೆ ಫಿಲ್ಟರ್ ಆಗಲಿ. ವಿಶುದ್ಧ ಚಕ್ರ, ವಿಷವನ್ನು ಶುದ್ಧ ಮಾಡುವ ಚಕ್ರ ವಿಶುದ್ಧ ಚಕ್ರ. ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ನಾವು ಕಂಠದಲ್ಲಿ ನಮ್ಮ ಶಿವ ವಿಷವನ್ನು ಇಟ್ಕೊಂಡಿದ್ದಾನೆ ಅಂತ. ಸಮುದ್ರ ಮಂಥನದಲ್ಲಿ ಬಂದಿರುವ ವಿಷನ ಸಂಪೂರ್ಣವಾಗಿ ತನ್ನ ಗಂಟಲಲ್ಲಿ ಇಟ್ಕೊಳ್ತಾನೆ. ಇದಕ್ಕೆ ಈ ಪೋರ್ಷನ್ನ ವಿಶುದ್ಧ ಚಕ್ರ ಅಂದರೆ ವಿಷದಂತೆ ವಿಷಯ ಇರುವ ಎಲ್ಲವನ್ನು ಶುದ್ಧ ಮಾಡಿ ಆ ಚಕ್ರದ ಮುಖಾಂತರ ಹೊರಗಡೆ ಹೊಮ್ಮಲಿ ಅಂತ. ವಿಷದಲ್ಲದ ವಿಚಾರಗಳು ಹೊರ ಹೋಗಲಿ, ವಿಷದಲ್ಲದ ವಿಚಾರಗಳು ಹೊರಗಡೆ ಹೋಗಲಿ, ವಿಷದಲ್ಲದ ಮಾತುಗಳು ಮಾತ್ರ ಹೊರಗಡೆ ಹೋಗಲಿ, ವಿಷವಾಗಿರುವ ಎಲ್ಲವೂ ಅಲ್ಲೇ ಶುದ್ಧಿಯಾಗಲಿ, ಶುದ್ಧಿಯಾಗಿ ಹೊರಗಡೆ ಹಮ್ಮಲಿ. ಅಂದ್ರೆ ನೋಡಿ ಎಷ್ಟು ಅದ್ಭುತವಾದ ಹೆಸರು ಕೊಟ್ಟಿದ್ದಾರೆ. ಆಜ್ಞಾ ಚಕ್ರ, ವಿಶುದ್ಧ ಚಕ್ರ, ಸಹಸ್ರಾರ ಚಕ್ರ. ಆಜ್ಞಾ ಚಕ್ರ ಅಂದ್ರೆ ಏನು? ನಮ್ಮ
ಇಡೀ ದೇಹವನ್ನು ಆಜ್ಞಾ ಚಕ್ರ ಪರಿಪಾಲನೆ ಮಾಡೋ ಶಕ್ತಿ ಇದೆ. ನಮ್ಮನ್ನು ನಡೆಸೋ ಶಕ್ತಿ ಇದೆ ಅದಕ್ಕೆ. ಅದಕ್ಕೆ ಉನ್ನತ ಲೋಕದ ಮಾಸ್ಟರ್ಸ್, ಉನ್ನತ ಲೋಕದ ಪರಿಕಂಪನದ ಜೊತೆಗೆ ಕನೆಕ್ಟ್ ಆಗೋದೇ ಆಜ್ಞಾ ಚಕ್ರ. ಆಜ್ಞಾ ಚಕ್ರದ ಮುಖಾಂತರ ಶಕ್ತಿ ನಮ್ಮೊಳಗೆ ಒಳಗಡೆ ಇಳಿಯುತ್ತೆ. ಆಜ್ಞಾ ಚಕ್ರದ ಮುಖಾಂತರನೇ ನಾವು ಉನ್ನತ ಲೋಕವನ್ನು ನೋಡ್ತೀವಿ, ಮಾಸ್ಟರ್ಸ್ನ ನೋಡ್ತೀವಿ. ಆ ಆಜ್ಞಾ ಚಕ್ರ ಬಹಳ ಪ್ರಮುಖ ಪಾತ್ರ ನಮ್ಮ ದೇಹದಲ್ಲಿ ಅದರ ಪಾತ್ರ ಇದೆ. ಓಕೆ, ಇಲ್ಲಿ ನಮಗೆ ಆಜ್ಞಾ ಚಕ್ರ ಬೇಡ, ನಮಗೆ ಬೇಕಾಗಿರೋದು ವಿಶುದ್ಧ ಚಕ್ರ. ವಿಶುದ್ಧ ಚಕ್ರ ನೋಡಿ, ಎಲ್ಲ ಆ ವಿಷಯವನ್ನು ಶುದ್ಧ ಮಾಡಿ ಹೊರಗಡೆ ಹಾಕೋದಕ್ಕೆ ವಿಶುದ್ಧ ಚಕ್ರ ಇದೆ. ಅಲ್ಲೇ ಎಲ್ಲ ಶುದ್ಧ ಮಾಡಿಬಿಡಿ. ನಮ್ಮ ಫ್ರೀಕ್ವೆನ್ಸಿಯನ್ನು ಮೇಂಟೈನ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಈ ವಿಶುದ್ಧ ಚಕ್ರ ಬಹಳ ಬಹಳ ಸಹಾಯ ಮಾಡುತ್ತೆ. ಇದೆಲ್ಲದಕ್ಕೂ ಇನ್ನೊಂದು ಬಹಳ ಮುಖ್ಯವಾದುದಿದೆ, ದಟ್ ಈಸ್ ಫ್ರೀ ವಿಲ್. ಆ ಫ್ರೀ ವಿಲ್ ಇದೆ ಅಲ್ಲ, ಆ ಫ್ರೀ ವಿಲ್ಲು ಏನ್ ಬೇಕಾದ್ರೆ ಮಾಡ್ಬೋದು. ಆ ಫ್ರೀ ವಿಲ್ನ ಯಾವ ರೀತಿ ನೀವು ಬಳಸ್ತೀರಿ ಅದು ಬಹಳ ಮುಖ್ಯ. ಆ ಫ್ರೀ ವಿಲ್, ನಾನು ನನ್ನ ಫ್ರೀಕ್ವೆನ್ಸಿಯನ್ನ ಬ್ಯಾಲೆನ್ಸ್ ಮಾಡಬೇಕು. ನನ್ನ ಮುಖಾಂತರ ಯಾವುದು ಕೆಟ್ಟ ಶಬ್ದಗಳನ್ನು ತೆಗಿಬಾರ್ದು, ಯಾರನ್ನು ಬೈಬಾರ್ದು, ಹೀಯಾಳಿಸಬಾರ್ದು, ನಾನು ಪ್ರೀತಿಯ ಮಾತುಗಳೇ ತೆಗಿಬೇಕು ಅನ್ನೋ ಫ್ರೀ ವಿಲ್ ನಿಮ್ಮದಿದ್ದರೆ ಯಾರು ಅದನ್ನು ಸ್ಟಾಪ್ ಮಾಡೋದಕ್ಕಾಗಲ್ಲ. ಆದರೆ ನಿಮ್ಮ ಫ್ರೀ ವಿಲ್ ಅಲ್ಲೇ ನಾನು ಪ್ರತಿಯೊಬ್ಬರನ್ನ ಆಳ್ಬೇಕು, ಬೈಬೇಕು, ನಾನು ಹೇಳಿದ್ದೇ ಕೇಳಬೇಕು ಅಂತ ಇದ್ದಾಗ ಯಾರು ಅದನ್ನ ಬದಲಾಯಿಸಕ್ಕೆ ಸಾಕಾಗಲ್ಲ. ನೋಡಿ, ಅದಕ್ಕೊಂದೇ ಎಕ್ಸಾಂಪಲ್ ಕೊಡ್ತೀನಿ. ಮಹಾಭಾರತ ಕುರುಕ್ಷೇತ್ರ ಯುದ್ಧದ ಮುಂಚೆ ಕೃಷ್ಣ ದುರ್ಯೋಧನಕ್ಕೆ ಹೇಳ್ತಾನೆ, ದುರ್ಯೋಧನ, ಒಂದು 5 ಊರು ಪಾಂಡವರಿಗೆ ಕೊಟ್ಬಿಡು, ಯುದ್ಧ ಬೇಡ, ಯುದ್ಧದಿಂದ ಸಾಕಷ್ಟು ಹಾನಿಯಾಗುತ್ತೆ, ಸೈನಿಕರ ಸಾವಾಗುತ್ತೆ, ದೇಶದ ಸಾಕಷ್ಟು ಸಂಪತ್ತು ಹಾನಿಯಾಗುತ್ತೆ, ಯುದ್ಧ ಬೇಡ, ಒಂದು 5 ಊರು ಅವರಿಗೆ ಕೊಟ್ಟುಬಿಡು ಅಂತಂದ್ರೆ ದುರ್ಯೋಧನ ಹೇಳ್ತಾನೆ, 5 ಊರಲ್ಲ, ನಾನು 1 ಅಡೆ ಜಾಗನೂ ಕೊಡಲ್ಲ ಅವರಿಗೆ ಅಂತ ಹೇಳ್ತಾನೆ. ಕೃಷ್ಣ ಕೇಳ್ತಾನೆ, ದುರ್ಯೋಧನ, ಇದು ನಿನಗೆ ಧರ್ಮ ಅನ್ಸುತ್ತಾ? ಆವಾಗ ದುರ್ಯೋಧನ ಅಂತಾನೆ, ನನಗೆ ಇದು ಧರ್ಮ ಅಲ್ಲ ಅಂತನೂ ಗೊತ್ತು, ಅಧರ್ಮದಲ್ಲೇ ಇರೋದೇ ನನಗೆ ಇಷ್ಟ ಅಂತೇಳಿ ದುರ್ಯೋಧನ ಹೇಳ್ತಾನೆ. ನೋಡ್ರಿ, ಇಲ್ಲಿ ಫ್ರೀ ವಿಲ್ಲಿನ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಒಂದು ಕಡೆ ಧರ್ಮದ ವಿಚಾರ ಹೇಳಿದಾಗ ದುರ್ಯೋಧನ ಏನು ಜ್ಞಾನ ಇಲ್ಲ ಅಂತ ಅನ್ಕೋಬೇಡಿ, ಅವನು ಮಹಾಜ್ಞಾನಿ. ಪಾಂಡವರ ಜೊತೆಗೆ ಕೌರವರನ್ನು ಅದೇ ರೀತಿ ಟ್ರೈನ್ ಆಗಿದ್ದಾರೆ, ವಿದ್ಯಾಭ್ಯಾಸ ತಗೊಂಡಿದ್ದಾರೆ, ಜ್ಞಾನ ತಗೊಂಡಿದ್ದಾರೆ, ಎಲ್ಲ ವಿಚಾರನೂ ತಿಳ್ಕೊಂಡಿದ್ದಾರೆ. ಆದ್ರೆ ದುರ್ಯೋಧನ ಏನಂತಾನೆ, ಅದು ಅಧರ್ಮ ಅಂತ ಗೊತ್ತು, ಆದ್ರೂ ನಾನು ಅದನ್ನೇ ಮಾಡ್ತೀನಿ. ಓಕೆ, ಇಲ್ಲಿ ಫ್ರೀ ವಿಲ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನನಗೆ ಕೆಟ್ಟದ್ದು ಮಾಡೋದೇ ಇಂಟ್ರೆಸ್ಟ್ ಇದ್ದಾಗ ನನ್ನನ್ನು ಯಾರು ತಡೆಯೋಕ್ಕಾಗಲ್ಲ. ಯಾರು ತಡಿಬೋದು? ಮಾಡಿದ್ದುಣ್ಣೋ ಮಾರಾಯ ಅನ್ನೋದಕ್ಕೆ ಲಾಸ್ಟಿಗೆ ಏನಿದೆಯಲ್ಲ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತೇಳಿ ಆ ಭಗವಂತನೇ ಹೇಳ್ತಾನೆ. ನಾವು ಮಾಡಿದ್ದಕ್ಕೆ ನಮಗೆ ಶಿಕ್ಷೆ ಆಗುತ್ತೆ, ನಾವು ಒಳ್ಳೇದು ಮಾಡೋದಕ್ಕೆ ನಮಗೆ ಪ್ರತಿಫಲ ಸಿಗುತ್ತೆ. ಅಲ್ಲಿ ದುರ್ಯೋಧನ ಅಧರ್ಮದಲ್ಲಿ ಇರ್ತೀನಿ ಅಂದಿದ್ದಕ್ಕೆ ಕುರುಕ್ಷೇತ್ರ ಯುದ್ಧ ಆಯ್ತು, ಅವರ ನಾಶವಾಯಿತು. ಅದಕ್ಕೆ ಇಲ್ಲಿ ಫ್ರೀ ವಿಲ್ ಅನ್ನೋದು ಬಹಳ ಮುಖ್ಯ. ಫ್ರೀ ವಿಲ್ ಇದ್ದರೆ ಮಾತ್ರ ನಾವು ಈ ಫ್ರೀಕ್ವೆನ್ಸಿಯನ್ನ ಮ್ಯಾಚ್ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಬೋದು.
ಎರಡು FF ನೋಡಿ, ಫ್ರೀ ವಿಲ್ ಅಂಡ್ ಫ್ರೀಕ್ವೆನ್ಸಿ. ಥ್ರೂ ಫ್ರೀ ವಿಲ್ ಯು ಕ್ಯಾನ್ ಬ್ಯಾಲೆನ್ಸ್ ಯುವರ್ ಫ್ರೀಕ್ವೆನ್ಸಿ. ಫ್ರೀ ವಿಲ್ನ ಯಾವ ವಿಷಯ ನೀವು ಫ್ರೀ ವಿಲ್ ಕೊಡ್ತಿರೋ ಅದು ಬಹಳ ಮುಖ್ಯ. ಅದರಿಂದ ಅಂದರೆ ನಾವು ಈ 3 ಗಂಟೆಯಲ್ಲಿ ಆ ಫ್ರೀಕ್ವೆನ್ಸಿಯನ್ನು ಅದ್ಭುತವಾಗಿ ಹೆಚ್ಚಿಸ್ತಾ ಹೋಗ್ತೀವಿ. ಆದರೆ ಇನ್ನ 3 ಗಂಟೆ ಧ್ಯಾನದ ಹೊರತು 21 ಗಂಟೆಯಲ್ಲಿ ಈ ಫ್ರೀಕ್ವೆನ್ಸಿ ಯಾವ ರೀತಿ ಕೆಳಗೆ ಬರಲಾರ್ದಂಗೆ ನಾನು ಕಾಪಾಡ್ಕೋಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಅದು ಬಹಳ ಮುಖ್ಯ. ಅದನ್ನು ಕಲ್ತಾಗ ಆ ಫ್ರೀಕ್ವೆನ್ಸಿ ಬ್ಯಾಲೆನ್ಸ್ ಆಗುತ್ತೆ. ಪ್ರತಿ ಸಲ ಧ್ಯಾನ ಮಾಡಿದಾಗ ಫ್ರೀಕ್ವೆನ್ಸಿ ಹೆಚ್ಚುತ್ತಾ ಹೋಗುತ್ತೆ. ನಿನಗೆ ಅರ್ಹತೆ ಸಿಗುತ್ತೆ. ಉನ್ನತ ಲೋಕದ ಪ್ರಯಾಣ ಮಾಡಬಲ್ಲೆ, ಉನ್ನತ ಲೋಕದ ಮಾಸ್ಟರ್ಸ್ ಜೊತೆಗೆ ಸಂಪರ್ಕ ಮಾಡಬಲ್ಲೆ, ಅವರ ಜ್ಞಾನವನ್ನು ತಗೊಂಡು ಭೂಲೋಕದಲ್ಲಿ ಎಲ್ಲರಲ್ಲಿ ಹಂಚಬಹುದು. ಅಂತ ಒಂದು ಕೆಲಸ ಪ್ರತಿಯೊಂದು ಪಿರಮಿಡ್ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.